ಹಾಯ್ ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಮಾಹಿತಿ ಯೂಟ್ಯೂಬ್ ಚಾನಲ್. ಮಾಹಿತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸೋಕ್ಕೆ ಬಂದಿರೋ ವಿಷಯ ಏನಪ್ಪ ಅಂದರೆ 2026ರ ಜುಲೈ 24ರಂದು ಬುಧನು ತನ್ನದೇ ಆದ ರಾಶಿಯಲ್ಲಿ ನೇರ ಗತಿಯಲ್ಲಿ ತನ್ನ ಸಂಚಾರವನ್ನು ಮರಳಿ ಪಡೆಯಲಿದ್ದಾನೆ. ಇದರ ಪ್ರಮುಖ ಬದಲಾವಣೆಯು ಕನ್ಯಾ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಲಿದೆ, ಯಾವ ರೀತಿಯ ಎಚ್ಚರಿಕೆ ಕ್ರಮಗಳ ಜೊತೆಗೆ ನೀವು ಮುಂದುವರಿಯಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಗ್ರಹ ಗೋಚಾರ ಫಲಿತಾಂಶದ ಜೊತೆಗೆ ನೀವು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಾದ ವೃತ್ತಿ, ವ್ಯವಹಾರ, ಆರ್ಥಿಕತೆ, ಆರೋಗ್ಯ, ಶಿಕ್ಷಣ, ಕುಟುಂಬದ ಮೇಲೆ ಯಾವೆಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ ಎಂಬುದನ್ನು ಈಗ ವಿವರವಾಗಿ ತಿಳಿಸಿಕೊಡಲಾಗುತ್ತದೆ. ಹಾಗಾಗಿ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಬುಧಾದಿತ್ಯಾಯ ನಮಃ, ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಕೊನೆಯಲ್ಲಿ ಕೆಲವು ಸರಳ ಜ್ಯೋತಿಷ್ಯ ಪರಿಹಾರವನ್ನು ಸೂಚಿಸಲಾಗಿದೆ. ಅದನ್ನು ಅನುಸರಿಸುವುದರಿಂದಾಗಿ ಅತ್ಯುತ್ತಮವಾದ ಫಲಿತಾಂಶ ಹಾಗೆ ಉತ್ತಮ ರೀತಿಯ ಬದಲಾವಣೆಯನ್ನು ನೀವು ನಿಮ್ಮ ಜೀವನದಲ್ಲಿ ನೋಡಬಹುದಾಗಿರಲಿದೆ. ಈ ಮಿಥುನ ರಾಶಿಯಲ್ಲಿ ನೇರ ಗತಿಗೆ ಮರಳುವ ಬುಧನಿಂದಾಗಿ ಏನೆಲ್ಲ ಶುಭ ಫಲಿತಾಂಶವು ಕನ್ಯಾ ರಾಶಿಯವರ ಜೀವನದಲ್ಲಿ ಆಗಲಿದೆ ಎಂಬುದನ್ನು ಈಗ ನೋಡೋಣ. ಬುದ್ಧಿಶಕ್ತಿ, ತರ್ಕೀಯತೆ, ಸಂವಹನ, ಮಾತಿನ ಕಾರಕನಾದ ಬುಧ ಗ್ರಹನು ಜುಲೈ 24ರಂದು ತಡರಾತ್ರಿಯಲ್ಲಿ ಮಿಥುನ ರಾಶಿಯಲ್ಲಿ ನೇರಗತಿಗೆ ಮರಳುತ್ತಿದ್ದಾನೆ. ಮಿಥುನ ರಾಶಿಯು ಬುಧನ ಸ್ವರಾಶಿಯಾಗಿರುವುದರಿಂದಾಗಿ ಈ ಸ್ಥಿತಿಯು ಜ್ಯೋತಿಷ್ಯದಲ್ಲಿ ಅನುಕೂಲಕರ ಮತ್ತು ಶಕ್ತಿಶಾಲಿ ಎಂದು ಪರಿಗಣಿಸಲಾಗುತ್ತದೆ. ಮಿಥುನ ರಾಶಿಯಲ್ಲಿ ಬುಧನ ಉಪಸ್ಥಿತಿಯು ತೀಕ್ಷ್ಣ ಬುದ್ಧಿಶಕ್ತಿ, ಸಂವಹನ ಕೌಶಲ್ಯ, ವಿಶ್ಲೇಷಣಾತ್ಮಕ ಚಿಂತನೆಯನ್ನು ಬಲಪಡಿಸುತ್ತದೆ ಎಂದು ನಂಬಲಾಗುತ್ತದೆ. ಸರಳವಾಗಿ ಹೇಳುವುದಾದರೆ ಬುಧನು ನಾವು ಹೇಗೆ ಯೋಚಿಸುತ್ತೇವೆ, ಅರ್ಥ ಮಾಡಿಕೊಳ್ಳುತ್ತೇವೆ, ಪ್ರಶ್ನಿಸುತ್ತೇವೆ ಮತ್ತು ಮಾಹಿತಿಯನ್ನು ಸಂಗ್ರಹಿಸುತ್ತೇವೆ ಎಂಬುದನ್ನು ನಿಯಂತ್ರಿಸುವ ಗ್ರಹವಾಗಿದ್ದಾನೆ. ಬುಧನು ತನ್ನ ಸ್ವಂತ ರಾಶಿಯಲ್ಲಿ ಅನುಕೂಲಕರ ಸ್ಥಿತಿಯಲ್ಲಿ ಇರುವಾಗ ವ್ಯಕ್ತಿಗಳು ತಮ್ಮ ಮಾನಸಿಕ ಸಾಮರ್ಥ್ಯವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲು ಸಾಧ್ಯವಾಗಲಿದೆ. ವಿಶೇಷವಾಗಿ ಸಂಶೋಧನೆ, ವಿಶ್ಲೇಷಣೆ, ಬರವಣಿಗೆ, ಅಧ್ಯಯನ, ಆಳವಾದ ಚಿಂತನೆಗೆ ಅಗತ್ಯವಿರುವ ಕಾರ್ಯಗಳಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳಲು ಸಾಧ್ಯವಾಗಲಿದೆ. ಈ ಅವಧಿಯು ಹೆಚ್ಚು ಕುತೂಹಲ, ಮಾನಸಿಕ ಚಂಚಲತೆಯನ್ನು ಕೂಡ ಉಂಟು ಮಾಡಬಹುದು. ಹೊಸ ವಿಷಯವನ್ನು ತಿಳಿದುಕೊಳ್ಳುವ ಆಸಕ್ತಿ ಹೆಚ್ಚಾಗಬಹುದು, ಆದರೆ ಕೆಲವರಿಗೆ ಮಾನಸಿಕ ಅಶಾಂತಿ ಅಥವಾ ಅತಿಯಾದ ಚಿಂತನೆಯನ್ನು ಅನುಭವಿಸುವ ಹಾಗೆ ಮಾಡುತ್ತದೆ. ಹಾಗಾದರೆ ಬುಧನ ಈ ನೇರಗತಿಯು ಕನ್ಯಾ ರಾಶಿಗೆ ಸೇರಿದ ವ್ಯಕ್ತಿಗಳ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ತರಲಿದೆ ಎಂಬುದನ್ನು ನೋಡೋಣ. ಕನ್ಯಾ ರಾಶಿಯವರಿಗೆ ಬುಧ 10ನೇ ಮನೆಯ ಮೂಲಕ ಸಾಗುತ್ತಾನೆ. ಅದು ನಿಮ್ಮ ಲಗ್ನ ಮತ್ತು ವೃತ್ತಿ ಜೀವನದ ಮೇಲೆಯೂ ಹೆಚ್ಚಿನ ಪರಿಣಾಮವನ್ನು ಬೀರಲಿದೆ. 10ನೇ ಮನೆಯಲ್ಲಿ ಬುಧನ ನೇರ ತಿರುಗುವಿಕೆಯಿಂದಾಗಿ ಸಾಮಾನ್ಯವಾಗಿ ಇದು ಶುಭ ಫಲಿತಾಂಶವನ್ನು ಕನ್ಯಾ ರಾಶಿಯವರಿಗೆ ನೀಡಲಿದ್ದು, ಬುಧನ ತನ್ನದೇ ಆದ ರಾಶಿಯಲ್ಲಿ ತನ್ನ ಸ್ಥಾನವನ್ನು ಪಡೆದಿರುವುದರಿಂದಾಗಿ ಜ್ಯೋತಿಷ್ಯದಲ್ಲಿ ಲಗ್ನದ ಅಧಿಪತಿ 10ನೇ ಮನೆಯ ಅಧಿಪತಿಯಾದ ಬುಧನ ಈ ರಾಶಿಚಕ್ರ ಬದಲಾವಣೆಯಿಂದಾಗಿ ವೃತ್ತಿ ಜೀವನಕ್ಕೆ ಹೆಚ್ಚು ಅನುಕೂಲಕರವಾಗಿರಲಿದೆ ಎಂದು ತಿಳಿಸಲಾಗಿದೆ. ವ್ಯಾಪಾರ ಮಾಲೀಕರು ತಮ್ಮ ಕೆಲಸದಲ್ಲಿ ಪರಿಣಾಮಕಾರಿ ನಿರ್ವಹಣೆಯನ್ನು ಮಾಡುತ್ತಾರೆ. ಹಾಗೆ ಈ ಸಮಯದಲ್ಲಿ ಗಮನಾರ್ಹ ಲಾಭವನ್ನು ಕೂಡ ಪಡೆದುಕೊಳ್ಳಲು ಸಾಧ್ಯವಾಗಲಿದೆ. ಹಾಗೆ ಜೀವನಕ್ಕೂ ಫಲಪ್ರದವಾಗಿರಲಿದೆ ಎಂದು ಹೇಳಲಾಗಿದೆ. ಹಾಗೆ ಈ ಸಮಯದಲ್ಲಿ ನೀವು ನಿಮ್ಮ ವೃತ್ತಿಯ ಹಾದಿಯಲ್ಲಿ ನಿಮ್ಮನ್ನು ಮುನ್ನಡೆಸಿಕೊಂಡು ಹೋಗಲು ಉತ್ತಮ ರೀತಿಯ ಸಂವಹನವನ್ನು ನಡೆಸಲಿದ್ದೀರಿ. ಹಾಗೆ ಪ್ರತಿಸ್ಪರ್ಧಿಗಳನ್ನು ಮೀರಿಸಲಿದ್ದೀರಿ. ಯಶಸ್ಸಿನ ಮಾರ್ಗಗಳನ್ನು ಕಂಡುಕೊಳ್ಳಲಿದ್ದೀರಿ. ಬುಧನು ನಿಮಗೆ ಖ್ಯಾತಿ, ಯಶಸ್ಸಿನತ್ತ ಮಾರ್ಗದರ್ಶನವನ್ನು ನೀಡಲಿದ್ದಾರೆ. ವ್ಯಾಪಾರ ವಲಯದಲ್ಲಿ ನಿಮ್ಮ ಕಾರ್ಯಕ್ಷಮತೆಯು ಅತ್ಯುತ್ತಮವಾಗಿರಲಿದೆ. ಇದು ಬುಧನ ಸಂಚಾರದಿಂದ ಪ್ರಮುಖವಾಗಿ ಈ ಪ್ರಸ್ತುತ ಸಮಯದಲ್ಲಿ ನೋಡುವ ಬದಲಾವಣೆಯಾಗಿದ್ದು, ಇನ್ನು ಗ್ರಹ ಗೋಚಾರ ಫಲಿತಾಂಶದಿಂದ ಕನ್ಯಾ ರಾಶಿಗೆ ಸೇರಿದ ವ್ಯಕ್ತಿಗಳು ತಮ್ಮ ಜೀವನದ ವಿವಿಧ ಅಂಶಗಳಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದಾರೆ ಎಂಬುದನ್ನು ಈಗ ತಿಳಿಯೋಣ ಬನ್ನಿ.
ಮೊದಲಿಗೆ ಕರ್ಕಾಟಕ ರಾಶಿಯಲ್ಲಿ ಗುರುವಿನ ಸಂಚಾರ. ಗುರುವು ಕರ್ಕಾಟಕ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಇದು 11ನೇ ಮನೆಯನ್ನು ಬೆಂಬಲಿಸುತ್ತದೆ. ಕರ್ಕಾಟಕ ರಾಶಿಯಲ್ಲಿ ಗುರುವು ಲಾಭವನ್ನು ಬೆಂಬಲಿಸುತ್ತಾನೆ, ಹಾಗೆ ಅನೇಕ ರೀತಿಯ ಅವಕಾಶಗಳನ್ನು ನೀಡಲಿದ್ದಾನೆ. ಅಣ್ಣ ತಮ್ಮಂದಿರ ಜೊತೆ ಸಂಬಂಧ ಸುಧಾರಿಸಲಿದೆ. ಆಸೆಗಳನ್ನು ಈಡೇರಿಸಿಕೊಳ್ಳಲು ಅವಕಾಶಗಳು ಸಿಗಲಿದೆ. ಹಾಗೆ ಜುಲೈ ತಿಂಗಳಿನಲ್ಲಿ ಗುರು ನಿಮಗೆ ಒಂದು ರಕ್ಷಾ ಕವಚದಂತೆ ಕೆಲಸ ಮಾಡಲಿದ್ದು ಇದು ನಿಮಗೆ ಪ್ರಮುಖ ಅಂಶವಾಗಿರಲಿದೆ. ಈ ತಿಂಗಳ ದ್ವಿತೀಯಾರ್ಧದಲ್ಲಿ, ಅದರಲ್ಲೂ ಕೊನೆಯ ದಿನಗಳಲ್ಲಿ ಉತ್ತಮ ರೀತಿಯ ಫಲಿತಾಂಶವನ್ನು ನೋಡಲು ಇದು ಸಹಕಾರಿಯಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಮಂಗಳನ ಸಂಚಾರ. ಮಂಗಳನು ನಿಮ್ಮ 9ನೇ ಮನೆಯಲ್ಲಿ ಸಕ್ರಿಯವಾಗಿ ಇರುವುದರಿಂದಾಗಿ ಈ ಸಮಯದಲ್ಲಿ ಮಂಗಳ ವೃಷಭ ರಾಶಿಯಲ್ಲಿ ಅದೃಷ್ಟ, ತಂದೆ, ಗುರುಗಳು, ಧರ್ಮ ಹಾಗೆ ದೀರ್ಘ ಪ್ರಯಾಣಗಳಿಗೆ ಹೆಚ್ಚಿನ ಶಕ್ತಿಯನ್ನು ನೀಡುತ್ತಾನೆ. ಈ ಸಮಯದಲ್ಲಿ ಮಂಗಳನ ಸಂಚಾರವು ತಾಳ್ಮೆಯನ್ನು ಕೇಳುತ್ತದೆ. ಎಚ್ಚರಿಕೆಯ ಮಾತುಗಳನ್ನು ಕೂಡ ಈ ಸಮಯದಲ್ಲಿ ನೀವು ಆಡಬೇಕಾಗಿರಲಿದೆ. ಇದರಿಂದ ಆಗು ಅನಾಹುತಗಳನ್ನು ತಪ್ಪಿಸಬಹುದು. ಶುಭ ಫಲಿತಾಂಶವನ್ನು ನೀವು ನಿಮ್ಮದಾಗಿಸಿಕೊಳ್ಳಬಹುದಾಗಿರಲಿದೆ. ಇದು ಮಂಗಳನ ಸಂಚಾರದಿಂದ ಪ್ರಮುಖವಾಗಿ ಈ ತಿಂಗಳ ಕೊನೆಯ ವಾರಗಳಲ್ಲಿ ನೋಡುವ ಬದಲಾವಣೆಗಳಾಗಿದ್ದು, ಇನ್ನು ಮುಂದಿನದ್ದಾಗಿ 7ನೇ ಮನೆಯಲ್ಲಿ ಅಂದರೆ ಮೀನ ರಾಶಿಯಲ್ಲಿ ಶನಿಯ ಸಂಚಾರದ ಪರಿಣಾಮ ಹೇಗಿರಲಿದೆ ಎಂದು ನೋಡೋಣ. ಶನಿಯು ಮೀನ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಮದುವೆ, ಪಾಲುದಾರಿಕೆ, ಸಾರ್ವಜನಿಕ ವ್ಯವಹಾರಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಶಿಸ್ತನ್ನು ಕೇಳುತ್ತಾನೆ. ನಿರಂತರ ಪ್ರಯತ್ನದಿಂದ ಮಾತ್ರ ನೀವು ಪ್ರಗತಿಯನ್ನು ಪಡೆದುಕೊಳ್ಳಬಹುದಾಗಿರಲಿದೆ. ಉತ್ತಮ ತೀರ್ಪನ್ನು ನೀಡಲು ಈ ಸಮಯ ನೀವು ಶಿಸ್ತನ್ನು ಪಾಲಿಸಬೇಕಾಗಿರಲಿದೆ. ಇದರಿಂದ ಮಾತ್ರ ಜೀವನದಲ್ಲಿ ಪ್ರಗತಿಯನ್ನು ನೀವು ಪಡೆದುಕೊಳ್ಳಲು ಸಾಧ್ಯವಾಗಲಿದೆ. ಇನ್ನು ಮುಂದಿನದ್ದಾಗಿ 12ನೇ ಮನೆಯಲ್ಲಿ ಕೇತುವಿನ ಪ್ರಭಾವ. ಹೌದು, ಸಿಂಹ ರಾಶಿಯಲ್ಲಿ ಕೇತುವಿನ ಸಂಚಾರದಿಂದಾಗಿ ಈ ಪ್ರಸ್ತುತ ಸಮಯದಲ್ಲಿ ಖರ್ಚುಗಳು ಹೆಚ್ಚಾಗಲಿದೆ. ವಿದೇಶ ಸಂಪರ್ಕಗಳು ಉತ್ತಮವಾಗಿರಲಿದೆ. ನಿದ್ರೆ, ಪ್ರತ್ಯೇಕತೆ, ಆಧ್ಯಾತ್ಮಿಕ ಹಿಂತೆಗೆದುಕೊಳ್ಳುವಿಕೆಯಲ್ಲಿ ನಿರ್ಲಿಪ್ತತೆ ಅಥವಾ ಅನಿಶ್ಚಿತತೆ ಉಂಟಾಗಬಹುದು. ಆಧ್ಯಾತ್ಮಿಕ ಅಭ್ಯಾಸ ಹಾಗೆ ಶಾಂತ ನಿರ್ಧಾರಗಳು ಈ ಸಮಯದಲ್ಲಿ ನಿಮಗೆ ಸಹಾಯ ಮಾಡಲಿದೆ. ಇನ್ನು ಶುಕ್ರನ ಸಂಚಾರ ಹೇಗಿರಲಿದೆ ಎಂದು ನೋಡೋಣ. ಶುಕ್ರನು ಈ ಪ್ರಸ್ತುತ ಸಮಯದಲ್ಲಿ ಸಿಂಹ ರಾಶಿಯಲ್ಲಿ ಅಂದರೆ ನಿಮ್ಮ 12ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ವೆಚ್ಚಗಳು ಹೆಚ್ಚಾಗಲಿದೆ. ವಿದೇಶಿ ಸಂಪರ್ಕಗಳು ಉತ್ತಮವಾಗಿರಲಿದೆ. ನಿದ್ರೆ, ಪ್ರತ್ಯೇಕತೆ ಹಾಗೆ ಆಧ್ಯಾತ್ಮಿಕ ಹಿಂತೆಗೆದುಕೊಳ್ಳುವಿಕೆಯ ಮೂಲಕ ನೀವು ಅನೇಕ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ. ಇನ್ನು ಮುಂದಿನದ್ದಾಗಿ ಸೂರ್ಯನ ಸಂಚಾರ. ಸೂರ್ಯನು ಈ ಪ್ರಸ್ತುತ ಸಮಯದಲ್ಲಿ ಕರ್ಕಾಟಕ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು, ಕರ್ಕಾಟಕ ರಾಶಿಯಲ್ಲಿ ಸೂರ್ಯನ ಸಂಚಾರದ ಪರಿಣಾಮದಿಂದ ವೃತ್ತಿ, ಅಧಿಕಾರ, ಖ್ಯಾತಿ ಮತ್ತು ಸಾರ್ವಜನಿಕ ಸ್ಥಾನಮಾನದಿಂದ ಲಾಭಗಳನ್ನು ಹೆಚ್ಚಿಸುತ್ತಾನೆ. ನೆಟ್ವರ್ಕ್ಗಳು, ಹಿರಿಯರ ಬೆಂಬಲ ಹಾಗೆ ಆಸೆಗಳನ್ನು ಈಡೇರಿಸಿಕೊಳ್ಳಲು ಉತ್ತಮ ರೀತಿಯ ಅವಕಾಶಗಳು ನಿಮಗೆ ಸೇರಲಿದೆ. ಒಟ್ಟಾರೆ ಸೂರ್ಯನ ಸಂಚಾರದ ಪರಿಣಾಮ ಅತ್ಯುತ್ತಮ ಫಲಿತಾಂಶವನ್ನೇ ನೀಡಲಿದೆ. ಇನ್ನು ಮುಂದಿನದ್ದಾಗಿ ರಾಹುವಿನ ಸಂಚಾರದ ಪರಿಣಾಮ ಹೇಗಿರಲಿದೆ ಎಂದು ನೋಡೋಣ. ರಾಹುವಿನ ಸಂಚಾರ ಕುಂಭರಾಶಿಯಾದ 6ನೇ ಮನೆಯಲ್ಲಿ ಇರಲಿದೆ. ಕುಂಭರಾಶಿಯಲ್ಲಿ ರಾಹುವಿನ ಸಂಚಾರದಿಂದಾಗಿ ಕೆಲಸದ ಒತ್ತಡ, ಸ್ಪರ್ಧೆ, ಸಾಲಗಳು, ಆರೋಗ್ಯದಲ್ಲಿನ ಶಿಸ್ತಿನ ಮೂಲಕ ಅಸಾಮಾನ್ಯ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರಲಿದೆ. ಆಸೆಗಳು ಈ ಸಮಯದಲ್ಲಿ ಉದ್ಭವಿಸಲಿದೆ, ಆದರೆ ಸರಿಯಾದ ಮಾರ್ಗಗಳ ಆಯ್ಕೆಯನ್ನು ನೀವು ಮಾಡುವುದು ಬಹು ಮುಖ್ಯವಾಗಿರಲಿದೆ. ಇದು ರಾಹುವಿನ ಸಂಚಾರದಿಂದ ಪ್ರಮುಖವಾಗಿ ಈ ತಿಂಗಳಿನಲ್ಲಿ ನೀವು ನೋಡುವ ಬದಲಾವಣೆಗಳಾಗಿರಲಿದೆ. ಇದು ಪ್ರಮುಖ ಗ್ರಹ ಗೋಚಾರ ಫಲಿತಾಂಶವಾಗಿದ್ದು, ಜುಲೈ ತಿಂಗಳ ಕೊನೆಯ ವಾರಗಳಲ್ಲಿ ಕನ್ಯಾ ರಾಶಿಗೆ ಸೇರಿದ ವ್ಯಕ್ತಿಗಳು ಪ್ರಾಯೋಗಿಕ ಮತ್ತು ಪರಿವರ್ತನಾಶೀಲ ಸಮಯವನ್ನು ನೋಡಲಿದ್ದಾರೆ. 11ನೇ ಮನೆಯಲ್ಲಿ ಗುರು ಗ್ರಹದಿಂದ ಬಲವಾದ ಬೆಂಬಲ ಸಿಗಲಿದ್ದು, ಇದು ಲಾಭಗಳು ಹಾಗೆ ಮಾರ್ಗಗಳ ಜೊತೆಗೆ ಹಿರಿಯ ಸಹೋದರ, ಸಹೋದರಿ ಹಾಗೆ ಸಹೋದ್ಯೋಗಿಗಳ ಬೆಂಬಲವನ್ನು ನೀಡಲಿದೆ. ಆಸೆಗಳನ್ನು ಈಡೇರಿಸಿಕೊಳ್ಳುವ ವಿಷಯದಲ್ಲಿ ಸುಧಾರಣೆಗಳನ್ನು ತರಲಿದೆ. ಅದೇ ಸಮಯದಲ್ಲಿ 9ನೇ ಮನೆಯಲ್ಲಿ ಮಂಗಳನ ಸಂಚಾರದಿಂದಾಗಿ ನಿಮ್ಮನ್ನು ಸಕ್ರಿಯ ಹಾಗೆ ನೇರ, ಕೆಲವೊಮ್ಮೆ ತಾಳ್ಮೆ ಇಲ್ಲದಂತೆ ಮಂಗಳನ್ನು ಪರಿವರ್ತಿಸಬಹುದು. ಹಾಗಾಗಿ ಬಹಳ ಎಚ್ಚರಿಕೆ, ತಾಳ್ಮೆಯ ಜೊತೆ ಇರಬೇಕಾಗಿರಲಿದೆ. ಇನ್ನು 7ನೇ ಮನೆಯಲ್ಲಿ ಶನಿಯು ಆತುರದ ನಿರ್ಧಾರಗಳಿಗಿಂತ ನಿಧಾನ ಮತ್ತು ಸ್ಥಿರವಾದ ಕೆಲಸ ಉತ್ತಮ ಎಂದು ನಿಮಗೆ ನೆನಪಿಸುತ್ತಾನೆ.
ಈ ಸಮಯವನ್ನು ಪ್ರಗತಿಯನ್ನು ನೀಡಲು ಅನೇಕ ರೀತಿಯ ಗ್ರಹಗಳ ಬೆಂಬಲ ಸಿಗಲಿದೆ. ಆದರೆ ನಿಮ್ಮ ಧೈರ್ಯ ಮತ್ತು ತಾಳ್ಮೆಯ ಸಂಯೋಜಿಸಿದಾಗ ಮಾತ್ರ ನೀವು ಉತ್ತಮ ರೀತಿಯ ಸ್ಥಿರವಾದ ಫಲಿತಾಂಶವನ್ನು ಈ ತಿಂಗಳ ಕೊನೆಯಲ್ಲಿ ನೋಡಬಹುದಾಗಿರಲಿದೆ. ಇನ್ನು ಮುಂದಿನದ್ದಾಗಿ ವೃತ್ತಿ ಉದ್ಯೋಗ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಆಗಲಿದೆ ಎಂಬುದನ್ನು ವಿವರವಾಗಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಬುಧಾದಿತ್ಯಾಯ ನಮಃ ಎಂಬ ಕಮೆಂಟ್ ಮಾಡಿ. ಮೊದಲಿಗೆ ವೃತ್ತಿ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಕನ್ಯಾ ರಾಶಿಗೆ ಸೇರಿದ ವ್ಯಕ್ತಿಗಳು ಈ ಸಮಯದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಕಾಣಲಿದ್ದಾರೆ. 9ನೇ ಮನೆಯಲ್ಲಿ ಮಂಗಳನ ಸಂಚಾರದಿಂದಾಗಿ ಧೈರ್ಯ ಮತ್ತು ವೇಗವು ಹೆಚ್ಚಾಗಲಿದೆ. ಆದಾಗ್ಯೂ ಈ ಪ್ರಸ್ತುತ ಸಮಯದಲ್ಲಿ ಹಿರಿಯ ಕ್ಲೈಂಟ್ಗಳು ಹಾಗೆ ಸಹೋದ್ಯೋಗಿಗಳ ಜೊತೆಗೆ ನೀವು ಕಠಿಣವಾಗಿ ಮಾತನಾಡುವುದನ್ನು ತಪ್ಪಿಸಬೇಕಾಗಿರಲಿದೆ. ಹಾಗೆ ಕರ್ಕಾಟಕ ರಾಶಿಯಲ್ಲಿ ಉತ್ತುಂಗ ಸ್ಥಿತಿಯಲ್ಲಿ ಇರುವಂತಹ ಗುರುವಿನ ಜೊತೆ ಸೇರಿರುವ ಸೂರ್ಯನಿಂದಾಗಿ 11ನೇ ಮನೆ ಸಕ್ರಿಯವಾಗಿರಲಿದೆ. ಆದ್ದರಿಂದ ಈ ಸಮಯದಲ್ಲಿ ಲಾಭಗಳು ಹಾಗೆ ಅವಕಾಶಗಳು, ಹಿರಿಯ ಸಹೋದ್ಯೋಗಿಗಳು ಹಾಗೆ ಈ ಸಮಯದಲ್ಲಿ ಆಸೆಗಳ ಪೂರೈಕೆಗೆ ಸಂಬಂಧಿಸಿದಂತೆ ವೃತ್ತಿ ನಿರ್ಧಾರಗಳಲ್ಲಿ ಮುಖ್ಯವಾಗಿ ಎಚ್ಚರಿಕೆಯನ್ನು ವಹಿಸಬೇಕಾಗಿರಲಿದೆ. ಈ ಸಮಯದಲ್ಲಿ ಜಾಲಗಳು, ತಂಡಗಳು ಹಾಗೆ ಹಿರಿಯರ ಮೂಲಕ ಲಾಭಗಳನ್ನು ಹೆಚ್ಚಿಸಲಿದೆ. ಹಾಗೆ ಈ ಸಮಯದಲ್ಲಿ ವೃತ್ತಿಪರ ಗುರಿಗಳನ್ನು ಪೂರೈಸಲು ಇದು ಉತ್ತಮ ಸಮಯವಾಗಿದ್ದು, ಹಾಗೆ ತಿಂಗಳ ದ್ವಿತೀಯಾರ್ಧದಲ್ಲಿ ನಿರ್ಣಯಗಳನ್ನು ತೆಗೆದುಕೊಳ್ಳುವಾಗ ನೀವು ಉತ್ತಮ ರೀತಿಯ ತೀರ್ಪನ್ನು ತೆಗೆದುಕೊಳ್ಳಬೇಕಾಗಿರಲಿದೆ. ಉತ್ತಮ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗಿರಲಿದೆ. ಇದರಿಂದ ಉತ್ತಮ ರೀತಿಯ ಗೌರವ ಸ್ಥಾನಮಾನವನ್ನು ವೃತ್ತಿ ಕ್ಷೇತ್ರದಲ್ಲಿ ಪಡೆಯಬಹುದಾಗಿರಲಿದೆ. ಶನಿ ದೇವನು 7ನೇ ಮನೆಯಾದ ಮೀನ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಈ ಸಮಯದಲ್ಲಿ ಕೆಲಸಗಳಲ್ಲಿ ಫಲಿತಾಂಶಗಳಲ್ಲಿ ವಿಳಂಬ ಕಂಡುಬರಬಹುದು. ಆದರೆ ನೀವು ಹೆಚ್ಚು ಪ್ರಬುದ್ಧತೆಯನ್ನು ಹಾಗೆ ಕೆಲಸದ ಮಾದರಿಯನ್ನು ನೀವು ನಿರ್ಮಿಸಲಿದ್ದೀರಿ. ಇದು ನಿಮಗೆ ಭವಿಷ್ಯಕ್ಕೆ ಹೆಚ್ಚಿನ ಸಹಕಾರಿಯಾಗಿರಲಿದೆ. ಇದು ವೃತ್ತಿ ಕ್ಷೇತ್ರದಲ್ಲಿ ಜುಲೈ ತಿಂಗಳ ಕೊನೆಯ ವಾರಗಳಲ್ಲಿ ಪ್ರಮುಖವಾಗಿ ನೋಡುವ ಬದಲಾವಣೆಗಳಾಗಿದ್ದು, ಇನ್ನು ಆರ್ಥಿಕ ವ್ಯವಹಾರಗಳು ಹೇಗಿರಲಿದೆ, ಹಣಕಾಸಿಗೆ ಸಂಬಂಧಿಸಿದಂತೆ ಯಾವ ರೀತಿಯ ಎಚ್ಚರಿಕೆಯನ್ನು ಈ ಸಮಯದಲ್ಲಿ ತೆಗೆದುಕೊಳ್ಳಬೇಕು ಎಂಬುದನ್ನು ನೋಡೋಣ. ಆರ್ಥಿಕವಾಗಿ ಜುಲೈ ತಿಂಗಳಿನಲ್ಲಿ ಕನ್ಯಾ ರಾಶಿಗೆ ಸೇರಿದ ವ್ಯಕ್ತಿಗಳು ಈ ಎಲ್ಲ ಬದಲಾವಣೆಯನ್ನು ಕಾಣಲಿದ್ದಾರೆ. ಈ ಸಮಯದಲ್ಲಿ 11ನೇ ಮನೆಗೆ ಸಂಬಂಧಿಸಿದಂತೆ ವಿಷಯಗಳು ಸ್ಥಿರವಾಗಿರಲಿದೆ. ಕೆಲಸದ ಮೂಲಕ ಆದಾಯ ಸುಧಾರಿಸಲಿದೆ. ಹಾಗೆ ಖರ್ಚುಗಳು ಕೂಡ ಹೆಚ್ಚಾಗಬಹುದು. ಹಾಗಾಗಿ ಖರ್ಚುಗಳನ್ನು ಬರೆದಿಟ್ಟುಕೊಳ್ಳಿ, ಹಾಗೆ ನಿಯಂತ್ರಿಸಿ. ಮಾರ್ಗದರ್ಶನ, ಪ್ರಯಾಣ, ಬೋಧನೆ, ಸಮಾಲೋಚನೆ ಅಥವಾ ಈ ಸಮಯದಲ್ಲಿ ಹಿರಿಯರ ಆಶೀರ್ವಾದದ ಮೂಲಕ ನೀವು ಹಣದ ಗಳಿಕೆಯನ್ನು ಉತ್ತಮ ರೀತಿಯಲ್ಲಿ ಮಾಡಲಿದ್ದೀರಿ. ಇನ್ನು ಗುರುವಿನ ರಕ್ಷಣೆ ನಿಮಗೆ ಉತ್ತಮ ತೀರ್ಪನ್ನು ತೆಗೆದುಕೊಳ್ಳುವಂತೆ ಮಾಡಲಿದೆ. ಇದು ನಿಮಗೆ ಆರ್ಥಿಕವಾಗಿ ಬೆಂಬಲವನ್ನು ಕೂಡ ನೀಡಲಿದ್ದು, ಇನ್ನು ಈ ಸಮಯದಲ್ಲಿ ಯಾವುದೇ ರೀತಿಯ ಪುರಾವೆಗಳಿಲ್ಲದ ಊಹಾತ್ಮಕ ನಿರ್ಧಾರಗಳಿಗಾಗಿ ಸಾಲವನ್ನು ಕೊಡುವುದನ್ನು ತಪ್ಪಿಸಿ, ಹಾಗೆ ಪಡೆಯುವುದನ್ನು ಕೂಡ ತಪ್ಪಿಸಬೇಕಾಗಿರಲಿದೆ. ಕನ್ಯಾ ರಾಶಿಗೆ ಸೇರಿದ ವ್ಯಕ್ತಿಗಳು ಆಸ್ತಿ, ವಾಹನ, ಶಿಕ್ಷಣ, ಪ್ರಯಾಣ, ವ್ಯಾಪಾರ, ಹೂಡಿಕೆಗಳಲ್ಲಿ ಯೋಜನೆಗಳನ್ನು ರೂಪಿಸುತ್ತಿದ್ದರೆ ಅದನ್ನು ಅಂತಿಮಗೊಳಿಸುವ ಮೊದಲು ಆಯ್ಕೆಗಳನ್ನು ಎಚ್ಚರಿಕೆಯಿಂದ ಹೋಲಿಕೆ ಮಾಡಿ ಆಯ್ಕೆ ಮಾಡಿ. ಇಲ್ಲವಾದರೆ ಕಠಿಣ ಸಂದರ್ಭಗಳನ್ನು ನೀವು ಎದುರಿಸಬೇಕಾಗಿರಲಿದೆ. ಆರ್ಥಿಕವಾಗಿ ಈ ಸಮಯದಲ್ಲಿ ಎಚ್ಚರಿಕೆಯಿಂದ ಇರುವುದು ಬಹು ಮುಖ್ಯವೂ ಕೂಡ ಆಗಿರಲಿದೆ. ಇನ್ನು ಮುಂದಿನದ್ದಾಗಿ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಬದಲಾವಣೆಯನ್ನು ನೀವು ಜುಲೈ ತಿಂಗಳ ಕೊನೆಯ ವಾರಗಳಲ್ಲಿ ನೋಡಲಿದ್ದೀರಿ ಎಂಬುದನ್ನು ತಿಳಿಯೋಣ. ಈ ಸಮಯದಲ್ಲಿ ನಿಯಮಿತ ನಿದ್ರೆ, ನಡಿಗೆ, ಪ್ರಾಣಾಯಾಮ, ಸರಳ ಆಹಾರದ ಸಹಾಯದಿಂದ ಉತ್ತಮ ರೀತಿಯ ಆರೋಗ್ಯವನ್ನು ಕಾಯ್ದುಕೊಳ್ಳಬಹುದಾಗಿರಲಿದೆ. ಇಲ್ಲವಾದರೆ ನೀವು ದೀರ್ಘಕಾಲದ ಆರೋಗ್ಯ ಸಮಸ್ಯೆಯಿಂದ ಬಳಲುವ ಸಾಧ್ಯತೆ ಅಧಿಕವಾಗಿರಲಿದೆ. ಹಾಗಾಗಿ ದೀರ್ಘಕಾಲದ ಆರೋಗ್ಯದ ಸಮಸ್ಯೆ ಇದ್ದರೆ ತಡ ಮಾಡದೆ ವೈದ್ಯಕೀಯ ಸಲಹೆಯನ್ನು ಅನುಸರಿಸಿ. ಇದು ನಿಮಗೆ ಉತ್ತಮ ರೀತಿಯ ಆರೋಗ್ಯಕ್ಕೆ ಹೆಚ್ಚಿನ ಸಹಕಾರಿಯಾಗಿರಲಿದೆ. ಸಕ್ಕರೆ, ಮೂತ್ರಪಿಂಡ, ಸಂತಾನೋತ್ಪತ್ತಿ, ಆರೋಗ್ಯ ಹಾಗೆ ಸಂಬಂಧಗಳಲ್ಲಿ ಒತ್ತಡವನ್ನು ಸಮತೋಲನವಾಗಿ ಇರಿಸಿಕೊಳ್ಳಬೇಕಾಗಿರಲಿದೆ.
ಆಗಿರಲಿದೆ. ಮಂಗಳನು ಶಾಖ, ಕಿರಿಕಿರಿ, ಚಟಪಟಿಕೆಯನ್ನು ಹೆಚ್ಚಿಸುತ್ತಾನೆ. ಆದ್ದರಿಂದ ಅನಿಯಮಿತ ಆಹಾರ, ಕೋಪ, ಅತಿಯಾದ ಕೆಲಸವನ್ನು ತಪ್ಪಿಸಿ ನಿರ್ಲಕ್ಷಿಸಲ್ಪಟ್ಟ ಸಮಸ್ಯೆಗಳನ್ನು ಮುಂದೂಡುವುದು ಅಷ್ಟು ಉತ್ತಮವಲ್ಲ ಎಂಬುದನ್ನು ಇಲ್ಲಿ ಶನಿದೇವನು ತಿಳಿಸಲಿದ್ದಾನೆ. ಒಟ್ಟಾರೆಯಾಗಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಅನೇಕ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ. ಬಹಳ ಎಚ್ಚರಿಕೆಯಿರಲಿ, ಎಚ್ಚರಿಕೆಯ ಜೊತೆ ಮುಂದುವರಿಯಿರಿ. ಇನ್ನು ಮುಂದಿನ ಗ್ರಹ ಗೋಚಾರ ಫಲಿತಾಂಶ ಹೇಗಿರಲಿದೆ, ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಎಚ್ಚರಿಕೆಯನ್ನು ಯಾವ ಕ್ಷೇತ್ರದಲ್ಲಿ ಪಡೆದುಕೊಳ್ಳಬೇಕು ಎಂಬುದನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸಲಾಗುತ್ತದೆ. ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನು ಕೌಟುಂಬಿಕ ವಿಷಯಕ್ಕೆ ಸಂಬಂಧಿಸಿದಂತೆ ವೈಯಕ್ತಿಕ ಸಂಬಂಧಗಳು ಹೇಗಿರಲಿದೆ? ಕನ್ಯಾ ರಾಶಿಗೆ ಸೇರಿದ ವ್ಯಕ್ತಿಗಳು ಈ ಪ್ರಸ್ತುತ ಗ್ರಹ ಗೋಚಾರ ಫಲಿತಾಂಶದಿಂದ ಕುಟುಂಬದ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣಬಹುದು, ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ಈಗ ವಿವರವಾಗಿ ತಿಳಿಯೋಣ ಬನ್ನಿ. ಕನ್ಯಾ ರಾಶಿಗೆ ಸೇರಿದ ವ್ಯಕ್ತಿಗಳು ಕೌಟುಂಬಿಕವಾಗಿ ಮೃದುವಾಗಿ ಮಾತನಾಡುವುದನ್ನು ಕಲಿಯಬೇಕಾಗಿರಲಿದೆ. ಮೊದಲು ಅವರು ಹೇಳುವ ಮಾತುಗಳನ್ನು ಆಲಿಸಿ ತದಾದ ನಂತರದಲ್ಲಿ ನೀವು ಪ್ರತಿಕ್ರಿಯಿಸಿದರೆ ಉತ್ತಮ ರೀತಿಯ ಜೀವನ ಶೈಲಿಯು ನಿಮ್ಮದಾಗಲಿದೆ. ಹಾಗೆ ಸ್ನೇಹಿತರು, ಅಣ್ಣ ತಮ್ಮಂದಿರು ಹಾಗೆ ಸಾಮಾಜಿಕ ವಲಯದ ಬೆಂಬಲ ನಿಮಗೆ ಸಿಗಲಿದೆ. ಹಾಗೆ ತಿಂಗಳ ಮೊದಲಾರ್ಧದಲ್ಲೇ ಶುಕ್ರನು ತನ್ನ ರಾಶಿ ಚಕ್ರ ಬದಲಾಯಿಸಿರುವ ಕಾರಣದಿಂದಾಗಿ ಈ ಸಮಯದಲ್ಲಿ ಭಾವನಾತ್ಮಕ ಉಷ್ಣತೆ ಹೆಚ್ಚಿರುತ್ತದೆ. ಹಾಗಾಗಿ ತಾಳ್ಮೆ ಮತ್ತು ಶಾಂತಿಯುತ ವರ್ತನೆಯು ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ. ಇನ್ನು ಕೇತುವಿನ ಸಂಚಾರ 12ನೇ ಮನೆಯಲ್ಲಿ ಇರುವುದರಿಂದಾಗಿ ಖರ್ಚುಗಳು ಹೆಚ್ಚಾಗಲಿದೆ. ವಿದೇಶಿ ಸಂಪರ್ಕಗಳು ಉತ್ತಮವಾಗಿರಲಿದೆ. ನಿದ್ರೆ, ಪ್ರತ್ಯೇಕತೆ ಮತ್ತು ಆಧ್ಯಾತ್ಮಿಕ ಹಿಂತೆಗೆದುಕೊಳ್ಳುವಿಕೆಗೆ ಸಂಬಂಧಿಸಿದಂತೆ ಸಂಬಂಧಗಳ ವಿಷಯದಲ್ಲಿ ಗೊಂದಲಗಳು ಕೂಡ ಉಂಟಾಗಬಹುದು. ಹಾಗೆ ಸಂಬಂಧಗಳಲ್ಲಿ ಬಹಳ ಎಚ್ಚರಿಕೆ ನಿರ್ಧಾರಗಳ ಜೊತೆಗೆ ಶಾಂತಿಯುತ ವರ್ತನೆ ಬಹು ಮುಖ್ಯವಾಗಿರಲಿದೆ. ಇದು ಕುಟುಂಬದ ನೆಮ್ಮದಿಗೆ ಕಾರಣವೂ ಕೂಡ ಆಗಿರಲಿದೆ. ಇನ್ನು ಮುಂದಿನದ್ದಾಗಿ ಸ್ವ ಉದ್ಯೋಗ, ವ್ಯಾಪಾರ, ವ್ಯವಹಾರವನ್ನು ಮಾಡುತ್ತಿರುವ ಕನ್ಯಾ ರಾಶಿಗೆ ಸೇರಿದ ವ್ಯಕ್ತಿಗಳು ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದಾರೆ, ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ತಿಳಿಯೋಣ ಬನ್ನಿ. ಭಾವನೆ ಮತ್ತು ಒತ್ತಡದ ಮೇಲೆ ವ್ಯಾಪಾರಸ್ಥರು ಈ ಸಮಯದಲ್ಲಿ ತಮ್ಮ ವ್ಯಾಪಾರ ಕ್ಷೇತ್ರವನ್ನು ವಿಸ್ತರಿಸಬಾರದು ಎಂಬುದನ್ನು ಇಲ್ಲಿ ಗ್ರಹ ಸಂಚಾರವು ತಿಳಿಸಲಿದ್ದು, ವ್ಯಾಪಾರಸ್ಥರು ಈ ಸಮಯವನ್ನು ವಾಸ್ತವಿಕ ಯೋಜನೆಗಳಿಗಾಗಿ ಬಳಸಿಕೊಂಡರೆ ಉತ್ತಮ ರೀತಿಯ ಫಲಿತಾಂಶ, ಆರ್ಥಿಕ ಲಾಭವು ಉತ್ತಮವಾಗಿರಲಿದೆ. ಗುರುವು ನಿಮಗೆ ಲಾಭಗಳನ್ನು ಹಾಗೆ ಮಾರ್ಗಗಳನ್ನು ಹಾಗೆ ಹಿರಿಯ ಸಹೋದರರ ಬೆಂಬಲವನ್ನು ನೀಡಲಿದೆ. ಆಸೆಗಳನ್ನು ಈಡೇರಿಸಿಕೊಳ್ಳುವ ಮೂಲಕ ಬೆಳವಣಿಗೆಗೆ ಬೆಂಬಲ ಅತಿಯಾಗಿ ಸಿಗುವುದರಿಂದಾಗಿ ಈ ಸಮಯದಲ್ಲಿ ಬುಧನು ಮಿಥುನ ರಾಶಿಯಲ್ಲಿ ನೇರ ಗತಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಚರ್ಚೆಗಳು, ಕಾಗದ ಪತ್ರಗಳು, ಮಾತುಕತೆಗಳಲ್ಲಿ ಸುಧಾರಣೆ ಇರಲಿದೆ. ನಿಮ್ಮ ಕ್ಷೇತ್ರಗಳನ್ನು ಅವಲಂಬಿಸಿ ಹೊಸ ಗ್ರಾಹಕರು ಬರಲಿದ್ದಾರೆ. ಸಂಪರ್ಕಗಳು ಉತ್ತಮವಾಗಿರಲಿದೆ. ಪ್ರಯಾಣದ ಮೂಲಕ, ಆನ್ಲೈನ್ ಸಂವಹನದ ಮೂಲಕ ಸ್ವ ಉದ್ಯೋಗಿಗಳು ಅತಿಯಾದ ಲಾಭವನ್ನು ಮಾಡಲಿದ್ದಾರೆ. ಈ ಸಮಯದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಬಹುದು. ಆದರೆ ನೀವು ಈ ಸಮಯದಲ್ಲಿ ದಸ್ತಾವೇಜೀಕರಣ, ಬಜೆಟ್ ನಿಯಂತ್ರಣವನ್ನು ಮಾಡಬೇಕಾಗಿರಲಿದೆ. ಎಲ್ಲವನ್ನು ತಾಳ್ಮೆಯಿಂದ ನಿಯಂತ್ರಿಸಿದರೆ ಮಾತ್ರ ಆರ್ಥಿಕ ಲಾಭವು ನಿಮ್ಮದಾಗಲಿದೆ. ಹಾಗೆ ರಿಯಲ್ ಎಸ್ಟೇಟ್, ಶಿಕ್ಷಣ, ಸಲಹಾ, ಸಂವಹನ, ತಾಂತ್ರಿಕ ಕೆಲಸದಲ್ಲಿ ಇರುವವರು, ವ್ಯಾಪಾರ, ಸೇವಾ ಆಧಾರಿತ ಚಟುವಟಿಕೆಗಳನ್ನು ಮಾಡುತ್ತಿರುವ ಕನ್ಯಾ ರಾಶಿಗೆ ಸೇರಿದ ವ್ಯಕ್ತಿಗಳು ಈ ಪ್ರಸ್ತುತ ಸಮಯದಲ್ಲಿ ಆರ್ಥಿಕ ಲಾಭವನ್ನು ದುಪ್ಪಟ್ಟಾಗಿ ಪಡೆಯಲಿದ್ದಾರೆ. ಇದು ಉದ್ಯೋಗಿಗಳು ಪ್ರಮುಖವಾಗಿ ಈ ತಿಂಗಳ ಕೊನೆಯಲ್ಲಿ ನೋಡುವ ಬದಲಾವಣೆಗಳಾಗಿದ್ದು, ಇನ್ನು ಮುಂದಿನದ್ದಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಇರಲಿದೆ ಎಂಬುದನ್ನು ನೋಡೋಣ. ವಿದ್ಯಾರ್ಥಿಗಳು ಈ ಪ್ರಸ್ತುತ ಸಮಯದಲ್ಲಿ ತಮ್ಮನ್ನು ತಾವು ಯಾರಿಗೂ ಹೋಲಿಕೆ ಮಾಡಿಕೊಳ್ಳಬಾರದಾಗಿರಲಿದೆ. ಇದರಿಂದ ತಮ್ಮ ಫಲಿತಾಂಶದಲ್ಲಿ ಕಡಿಮೆ ಅಂಕಗಳ ಗಳಿಕೆ ಸಿಗಲಿದೆ. ತಡರಾತ್ರಿಯ ಅಧ್ಯಯನ, ನಿದ್ರೆಯ ನಷ್ಟ ಈ ಸಮಯದಲ್ಲಿ ನಿಮಗೆ ಅಶಾಂತಿಯನ್ನು ಅಥವಾ ಗೊಂದಲವನ್ನು ಸೃಷ್ಟಿಸಬಹುದು. ವಿದೇಶಿ ಶಿಕ್ಷಣ, ಆನ್ಲೈನ್ ಕೋರ್ಸುಗಳು ನಿಧಾನವಾಗಿ ಪ್ರಗತಿಯನ್ನು ತರುತ್ತದೆ. ಹಾಗೆ ಬುಧನ ಚಲನೆಯು ಪರಿಷ್ಕರಣೆ, ಚರ್ಚೆ, ಲಿಖಿತ ಅಭ್ಯಾಸದ ಮೂಲಕ ಕಲಿಕೆಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ನಿಗದಿತ ವೇಳಾಪಟ್ಟಿಯನ್ನು ಕಾಯ್ದುಕೊಳ್ಳಬೇಕಾಗಿರಲಿದೆ. ಇದರಿಂದ ಮಾತ್ರ ನೀವು ಉತ್ತಮ ಅಂಕದ ಗಳಿಕೆಯನ್ನು ಮಾಡಬಹುದಾಗಿರಲಿದೆ. ಇನ್ನು ಶಿಕ್ಷಕರು, ಹಿರಿಯರು ಹಾಗೆ ಮಾರ್ಗದರ್ಶಕರ ಮಾರ್ಗದರ್ಶನದಿಂದ ನೀವು ತುಂಬ ಉಪಯುಕ್ತ ಮಾಹಿತಿಯನ್ನು ಪಡೆಯಬಹುದಾಗಿರಲಿದೆ. ಇದು ನಿಮಗೆ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ರೀತಿಯ ಗೌರವ, ಮನ್ನಣೆ, ಸ್ಥಾನವನ್ನು ನೀಡಲಿದೆ. ಹಾಗೆ ಈ ಸಮಯದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ರೀತಿಯ ಫಲಿತಾಂಶ, ಬದಲಾವಣೆಯನ್ನು ಕನ್ಯಾ
ರಾಶಿಗೆ ಸೇರಿದ ವ್ಯಕ್ತಿಗಳು ಪ್ರಮುಖವಾಗಿ ನೋಡಲು ಸಹಕಾರಿಯಾಗಿರಲಿದೆ. ಇದು ಗ್ರಹ ಸಂಚಾರದಿಂದ ಪ್ರಮುಖವಾಗಿ ನೀವು ನಿಮ್ಮ ಕ್ಷೇತ್ರಗಳಲ್ಲಿ ನೋಡುವ ಬದಲಾವಣೆಗಳಾಗಿದ್ದು, ಇನ್ನು ಈ ಸಮಯದಲ್ಲಿ ನೀವು ತಪ್ಪದೆ ಮಾಡಬೇಕಾದ ಕೆಲ ಸರಳ ಜ್ಯೋತಿಷ್ಯ ಪರಿಹಾರವನ್ನು ತಿಳಿಯೋಣ. ಯಾವ ರೀತಿಯ ಪರಿಹಾರವನ್ನು ಮಾಡಿದರೆ ಏನೆಲ್ಲ ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗಲಿದೆ ಎಂಬುದನ್ನು ಈಗ ತಿಳಿಯೋಣ ಬನ್ನಿ. ಮೊದಲಿಗೆ ನೀವು ಗಣೇಶನ ಆರಾಧನೆಯನ್ನು ಮಾಡಬೇಕಾಗಿರಲಿದೆ. ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಇರುವಂಥ ಅಡೆತಡೆಗಳನ್ನು ದೂರ ಮಾಡಿಕೊಳ್ಳಲು ಹಾಗೆ ಮಾನಸಿಕ ಶಾಂತಿಗಾಗಿ ಗಣೇಶನ ಆರಾಧನೆ ಉತ್ತಮವಾಗಿರಲಿದೆ. ಇನ್ನು ಎರಡನೇದಾಗಿ ಗುರುವಿನ ಅನುಗ್ರಹಕ್ಕಾಗಿ ಗುರುಗಳ ಆಶೀರ್ವಾದ ಅಥವಾ ಗುರುವಾರದಂದು ಹಳದಿ ವಸ್ತುಗಳನ್ನು ಅಥವಾ ಹಳದಿ ಸಿಹಿ ತಿಂಡಿಯನ್ನು ದಾನ ಮಾಡಿದರೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶ, ಸಕಾರಾತ್ಮಕ ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗಲಿದೆ. ಇನ್ನು ಕೊನೆಯ ಸರಳ ಜ್ಯೋತಿಷ್ಯ ಪರಿಹಾರವಾಗಿ ವಿಷ್ಣುವಿನ ಪೂಜೆ ಅಥವಾ ನೀವು ಈ ಸಮಯದಲ್ಲಿ ವಿಷ್ಣುವಿನ ಆರಾಧನೆ ಮಾಡುವುದರಿಂದಾಗಿ ಅತ್ಯುತ್ತಮವಾದ ಫಲಿತಾಂಶವನ್ನು ಬದಲಾವಣೆಯನ್ನು ಕೂಡ ಕಾಣಬಹುದಾಗಿರಲಿದೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಬುಧಾದಿತ್ಯಾಯ ನಮಃ ಎಂಬ ಕಮೆಂಟ್ ಮಾಡಿ.